ಮನೆಗೆ ಬಂದು ನಾವು ಎಲ್ಲರನ್ನು ಮಾತಾಡಿಸ್ತಿದ್ವಿ ಏನ್ರಿ ನಾವು ತಮಿಳೇ ಮಾತಾಡೋದು ಸರ್. ಕನ್ನಡ ಬರಲ್ವಾ? ಕನ್ನಡ ಬರಲ್ಲ ಅಂತ ಅಚ್ಚ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಹೇಳಿದ್ರಲ್ರಿ. ನಿಮ್ಮ ಅತ್ತೆನಾ? ನಿಮಗೆ ಕನ್ನಡ ಬರುತ್ತಾ? ನೋಡಿ ಮತ್ತೆ ಅವ್ರಿಗೆ ಕನ್ನಡ ಬರಲ್ಲ, ಕಲ್ಸ್ಕೊಡ್ಬೇಕಾರೆ ನೀವು. ಈಗ ಏನು ನಿಮ್ಮ ಹೆಸರು ಅಂದ್ರಿ? ವಿಜಯ. ವಿಜಯ್ ಅವರೇ, 2,000 ರೂಪಾಯಿ ಬರ್ತಾ ಇದೆಯಾ? 3 ತಿಂಗಳಾಯ್ತು ಸರ್, ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ಅಯ್ಯೋ ಪಾಪ, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಅಕ್ಕಿ ಕಾಸು? ಅಕ್ಕಿ ಕಾಸು ಏನು ಬಂದಿಲ್ಲ, ಗ್ಯಾಸ್ ಕಾಸು ಏನು ಬಂದಿಲ್ಲ. ನಿಮ್ಮ MLA ಹೆಂಗೆ? ನಾವು ಕಾಂಗ್ರೆಸ್ ಸರ್. ಓ, ಇವರು ಕಾಂಗ್ರೆಸ್ ಸರ್, ಅಲ್ಲೊಬ್ರು BJP ಸರ್, ನೀವು ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಅಭಿಮಾನ ನಿಮಗೆ? ನಾವು ತಮಿಳಲ್ಲಿ ಮಾತಾಡ್ತೀನಿ ಸರ್. ಅಯ್ಯೋ, ಈಗ MLA ಅವರು ಒಳ್ಳೆಯವರಾ? ಚೆನ್ನಾಗಿ ಕೆಲಸ ಮಾಡ್ತಾರಾ? ಬನ್ರಿ ಇಲ್ಲಿ, ನೀವು ಬನ್ರಿ. ಗೊತ್ತು ಬರ್ರಿ. ನೀವು ಸೊಸೆ ಮಹಾರಾಣಿ ಅವರೇ, ಬರ್ರಿ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಶಾಲಿನಿ ಅಂತ. ಶಾಲಿನಿ ಅವರೇ, ಏನ್ರಿ ಇದು ಅಚ್ಚ ಕನ್ನಡದಲ್ಲಿ ಇದ್ದೀರಾ? ನಿಮಗೆ ತಮಿಳು ಬರುತ್ತಾ? ನಮಗೆ ಬರುತ್ತೆ. ಹೌದಾ? ಹೇಳಿ ಮತ್ತೆ, ಹೆಂಗೆ ನಿಮ್ಮ MLA? ನಮ್ಮ ಅತ್ತೆ ಏನಂತಾರೆ, ಬಿಜೆಪಿ ಅವರು ಏನು ಮಾಡಲ್ಲ, ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಅವರು ನಮಗೆ ದುಡ್ಡು ಕೊಡ್ತಾರೆ, ತಿಂಗಳ ದುಡ್ಡು ಕೊಡ್ತಾರೆ. ಅಕ್ಕಿ ಎಲ್ಲ ಬಸ್ಸಾಗೆ ಎಲ್ಲ ಫ್ರೀ ಅಂತ ಫ್ರೀ ಕೊಡ್ತಾರೆ. ಬಿಜೆಪಿ ಅವ್ರು ಏನು ಕೊಡಲ್ಲ ಅಂತ ಅವ್ರು ಹೇಳ್ತಾರೆ. ಹೇಳ್ತವ್ರೆ. ಏನ್ರಿ ಅವ್ರು ಹೇಳ್ತವ್ರೆ ಅಂತ ಅವ್ರ ಮೇಲೆ ತಾಕ್ಬಿಟ್ರು. ಅತ್ತೆ ಲೆಕ್ಕ ಬೇರೆ, ನಾವು ಹೇಳ್ತೀವಿ. ನಿಮ್ಮ ಸೊಸೆ ಲೆಕ್ಕ ಹೇಳಿ. ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಒಳ್ಳೇದು ಮಾಡ್ತಾರೆ, ಬಿಜೆಪಿಯಲ್ಲಿ ಯಾರು ಏನು ಮಾಡ್ತಾರೆ ಹೇಳಿ? ಬಿಜೆಪಿಯಲ್ಲಿ ಇರೋರು ಅವ್ರವ್ರು ದುಡ್ಡು ಇಸ್ಕೋತಾರೆ ತವರ ಮಿಕ್ಕಿದವ್ರಿಗೆ ಯಾರು ಕೊಡಲ್ಲ. ಅವ್ರು ಕಚ್ಚೆಯಲ್ಲಿ ಯಾರಿದ್ದಾರೋ ಅವ್ರವ್ರು ತಗೋತಾರೆ. ಫ್ರೀ ಕೊಟ್ಟು ಹೆಲ್ಪ್ ಮಾಡ್ತಾರೆ. ಕಾಂಗ್ರೆಸ್ ಅವ್ರು ಫ್ರೀ ಕೊಟ್ಟು ಹೆಲ್ಪ್ ಮಾಡ್ತಾರೆ. ಹೌದು, ಫ್ರೀ ಅದು. ನಿಮ್ ಪ್ರಕಾರ ಫ್ರೀ ಅದು? ಮತ್ತೆ ಹೆಂಗೆ ನಿಮ್ ಪ್ರಕಾರ ಫ್ರೀನಾ? ನಾನು ಹೇಳ್ತೀನಿ, ನಿಮ್ ಪ್ರಕಾರ ಫ್ರೀನಾ? ನಮ್ಮ ಪ್ರಕಾರ ಅದು ಫ್ರೀನೇ. ನನ್ನ ಪ್ರಕಾರ ಹೇಳ್ತೀನಿ, ನಾನು ಅದು ಫ್ರೀ ಅಲ್ಲ ಅನ್ಕೋತೀನಿ. ಅದು ಯಾಕೆ? ನಮ್ ದುಡ್ಡು ನಮ್ಗೆ ಕೊಡ್ತಾರೆ ಅಂತ. ಹೆಂಗೆ ಅದು? ಟ್ಯಾಕ್ಸ್ ದುಡ್ಡು. ಹೌದಾ? ಹ್ಞೂ ಸರಿ, ಅಷ್ಟೇ. ಸೊ ಅದು ನನಗೆ ಫ್ರೀ ಅಂತ ಅನ್ಸುತ್ತೆ. MLA ಹೆಂಗೆ? MLA ಈಗ ಕಾಂಗ್ರೆಸ್ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಸುರೇಶ್ ಕುಮಾರ್ ಬಂದಿಲ್ವಾ ಇಲ್ಲಿ? ಇಲ್ಲಿ ಸುರೇಶ್ ಕುಮಾರೇ ಬಂದಿರೋದು. ಇಲ್ಲಿಗೆ ಬಂದಿಲ್ವಾ ಜಾಗಕ್ಕೆ? ನಿಮ್ ಕಷ್ಟ ಎಲ್ಲ ಕೇಳಕ್ಕೆ? ಇಲ್ಲ, ಬರ್ಲಿಲ್ಲ. ನಾನು ಮದುವೆ ಆಗಿದ್ದರಿಂದ ಬಂದಿಲ್ಲ. ಅದು ಮುಂಚೆ ಬಂದ್ರೆ ಏನೋ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಕೇಳಿ, ಏನ್ ನಿಮ್ಮ ಹೆಸರು? ಕೇಳಿ ಪೇರೆಂಟಿ. ಎಂ ಪೇರು ವಲ್ಲಿ. ಏನ್ ಪೇರು ವಲ್ಲಿ? ನಾನ್ ರೀ ಲಲ್ಲಿ. ಹೇಳಿ. ಈಗ ರೆಂಡರಿ ಮುಚ್ಚ ಇಲ್ಲ ಸರ್, ಏನು ರೇಷನ್ ಕಾರ್ಡ್ ಇಲ್ಲ ಸರ್. ರೇಷನ್ ಕಾರ್ಡ್ ಇರುತ್ತಾ? ಇಲ್ಲ. ಯಾಕೆ ಕ್ಯಾನ್ಸಲ್ ಆಯ್ತು ಸರ್. ಕ್ಯಾನ್ಸಲ್ ಆಯ್ತಾ? ಯಾಕೆ? ಊರಿಗೆ போயிட்டு ಅದನ್ನೆಲ್ಲ ಕ್ಯಾನ್ಸಲ್. ಊರಿಗೆ போயிட்டு ಕ್ಯಾನ್ಸಲ್ ಆಯ್ತು. ನಿಮ್ಮ MLA ಹೆಂಗೆ? ಸುರೇಶ್ ಕುಮಾರ್. ದಿನೇಶ? ಮತ್ತೆ ಇದು ಏರಿಯಾ ದಿನೇಶ್ ಅಲ್ಲ, ಇಲ್ಲ ಸುರೇಶ್. ಇದು ದಿನೇಶ್ ಕಾದು, ಸುರೇಶ್. ತಮಿಳು ತೆಲುಗು ಎಲ್ಲ ಮಿಕ್ಸ್ ಆಗ್ತಾವ. ನಾವು ಮಾತಾಡ್ರಿ ಕನ್ನಡ, ಇಂಗ್ಲೀಷು, ಹಿಂದಿ. ப்ராப்ளம் இருக்கு இதுக்கு? இன்னும் நம்ம வாடகை வந்திருக்கிறோம் சார், நம்மளுக்கு எதுவும் தெரியாது. தெரியாதா? தெரியாது சார். தெரியாது போயா ಅಂತ தெரியும். ಆಯ್ತು ಬಿಡಿ, ಹೋಗಿ. ನಿಮ್ಮ ಹೆಸರೇನು ಹೇಳಿ? ದೀಪಾ ಅಂತ. ದೀಪಾ ಅವರೇ, ಯಾಕೆ ಇಷ್ಟೊಂದು ಗಾಬರಿ? ನಾವು TV ಚಾನಲ್ ಅವರು, ನಾವೇನಿದು ಚಾಕ, ಇದೇನು ಗನ್ನ? ಹೇಳಿ, 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಇದು ಒಂದು 2-3 ತಿಂಗಳು ಬರ್ತಾ ಇಲ್ಲ ಅಂತ ಹೇಳಿದ್ರು. 2-3 ತಿಂಗಳಿಂದ ಬರ್ತಾ ಇಲ್ಲ ಅಂತ ಯಾರು ಹೇಳಿದ್ರು? ನಮ್ಮ ಅಮ್ಮ ಹೇಳಿದ್ರು ನನಗೆ. ನಿಮ್ಮ ಅಮ್ಮ ಹೇಳಿದ್ರಾ? ಅಮ್ಮಂಗೆ ಬರೋದು? ಅಮ್ಮ. ಸರಿ, ನಾನು ಏನು ಓದ್ತಾ ಇದ್ದೀರಾ ನೀವು? ನಾನು +2 ಓದ್ತಾ ಇದ್ದೀನಿ. ಹೌದಾ? ಎಂಥದ್ದು? ಯಾವುದದು? +2. ಯಾವ್ದ್ರಿ ಇದು +2? ಸೆಕೆಂಡ್ PUC. ಹಂಗೆ. ಓ, ನಾವೇ ದಡ್ರಾಗ್ಬಿಟ್ವಾ ಅಂತ. ಬೆಂಗಳೂರಿನ ವಿನೋಬ ನಗರಕ್ಕೆ ಆಗಮಿಸಿದ್ದೇವೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ವಿನೋಬ ನಗರ. ಏನಣ್ಣ ನಿಮ್ಮ ಹೆಸರು? ಸುಂದರ ಅಂತ ಸರ್. ಸುಂದರ, ಅತಿ ಸುಂದರ. ಸುಂದರ ಅಂದ್ರೆ ನೀವೇ ಕಾಣೋಣ. ಇದೇ ಏರಿಯಾನಾ? ಹೌದು ಸರ್. ಅಣ್ಣ, ನೀವೇನೋ ಸುಂದರ ಅಂತ ಹೆಸರಿಟ್ಕೊಂಡು ಸುಂದರವಾಗಿದ್ದೀರಾ, ಆದ್ರೆ ನಿಮ್ಮ ಏರಿಯಾನೇ ಸುಂದರವಾಗಿಲ್ವಲ್ಲಣ್ಣ? ಒಂದು ದಿನ ಕೂಡ ಕೊಡಿ. ನನ್ನ ಹೆಸರು ಸುಂದರ ಅಂತ. ನೋಡಿ, ಇಲ್ಲೆಲ್ಲ ತುಂಬ ಬಡವರೇ, ನೀರಿಗೆ ನೋಡಿ, ಯಾರಿಗೂ ನೀರು ಸರಿಯಾಗಿ ಬರಲ್ಲ. ಈ ಕಡೆನೂ ಈ MLA ಗೆದ್ದ ಮೇಲೆ 8 ವರ್ಷ 7 ವರ್ಷ ಆಗ್ತಾಯಿದೆ. ಒಂದು ದಿನ ಬಂದು ನಿಮ್ಮ ಏರಿಯಾದಲ್ಲಿ ಏನು ಕೆಲಸ ಮಾಡಿದ್ದು ತೋರಿಸ್ಬಿಟ್ರೆ ನಾನು ಇದೇ ಜಾಗ ಕತ್ತು ಕೊಯ್ಕೊಳ್ತೀನಿ. ಅಯ್ಯೋ ಬೇಡ ಅಣ್ಣ, ಹಂಗೆಲ್ಲ ಹೇಳ್ಬಿಡಿ. ಒಂದು ದಿನ ಬಂದು ನಿಮ್ಮ ಏರಿಯಾಗೆ ನಾನು ಈ ಕೆಲಸ ಮಾಡೀನಿ ಅಂದರೆ ಇನ್ನ ತನಕ ಬಂದು ಒಂದು MLA ಗೆದ್ದ ಮೇಲೆ ಬರಬೇಕಲ್ಲ. MP ಕೂಡ ಗೆದ್ದಿದ್ದಾರೆ, ಅವರು ಒಂದೇ ದಿನ ಬಂದಿದ್ದಾರೆ ಕೇಳಿ. ಇಲ್ಲ MLAನೇ ಇರಲಿ, ನಮ್ಮ ಗಡಾಚಾರಿ ನಮ್ಮ ಏರಿಯಾಗೆ ಬಂದು ನಾನು ಈ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನೀವು ಏನೇನು ಹೇಳ್ತಿರೋ? ಯಾಕ್ರಿ? ಯಾಕೆ ಆ ಥರ ಅವರು?
ಅದು ಏನೋ ದೇವ್ರಿಗೆ ಗೊತ್ತು. ಇಲ್ಲಿ ನೋಡಿ ನಮ್ಮ ಆರ್ ವಿ ದೇವರ ಸಾಬ್ರು ಎಲ್ಲೋ ಇದ್ದಾರೆ, ನಮಗೆ ಗೊತ್ತಿಲ್ಲ. ನಾವು ನಿಯತ್ತಾಗಿ ಮಾತಾಡೋರು. ನಾನು ಈ ಅಣ್ಣನ ಬಾಡಿ ಓಡೋನು, ಈ ಫುಟ್ಪಾತಲ್ಲಿ ಡೆಡ್ ಬಾಡಿ ಇದೆಯಲ್ಲ ಎತ್ಕೊಂಡೋಗಿ ಅಲ್ಲಿ ಹಾಕ್ತೀನಿ. ಅಲ್ಲಿಂದ ಹೌದಾ? ಡೆಡ್ ಬಾಡಿಗಳು ಇರುತ್ತಾ? ಅಂದ್ರೆ ಯಾವ ತರ? ಅಂದ್ರೆ ಹಂಗ ಅನಾಥವಾಗಿ ಬಿದ್ದಿರ್ತಾರೆ, ಸತ್ತೋಗ್ತಾರಲ್ಲ, ಅಣ್ಣನ ಬಾಡಿ ಹೊಡೆಯೋ ನಾನು. ನಮ್ಮ ಆರ್ ವಿ ದೇವರಾಜು ನನಗೆ ಎಲ್ಲ ಹಾಕ್ತೀರಾ ತಗೊಂಡು? ವೆರಿ ಇಂಟ್ರೆಸ್ಟಿಂಗು. ಎತ್ಕೊಂಡೋಗಿ ವಿಟೋರಲ್ಲಿ ಹಾಕ್ತೀನಿ. ಇಲ್ಲ ಬಡವ್ರು ಯಾರಾದ್ರೆ ಮನೆಗಳಲ್ಲಿ ಸತ್ತೋದ್ರೆ ಅವ್ರಿಗೆ ಎತ್ಕೊಂಡೋಗಿ ಮಸಾನದಲ್ಲಿ ಹಾಕ್ತೀನಿ. ಡಾಕ್ಟರ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಪೊಲೀಸ್ ಇರಬೇಕು. ಇವ್ರು ಇದ್ರೆ ನೋಡ್ರಿ, ಸುಂದರವರ ಅತಿ ಸುಂದರವಾದಂಥ ಕೆಲಸ ಏನು ಗೊತ್ತಾ? ಒಂದು ನಿಮಿಷ ರೀ. ಫುಟ್ಪಾತ್ ಮೇಲೆ ಯಾರಾದರೂ ಅನಾಥವಾಗಿ ತೀರೋದ್ರೆ, ಸತ್ತೋದ್ರೆ ಅವರ ಬಾಡಿಯನ್ನ ತೆಗೆದುಕೊಂಡು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮುಟ್ಟಿಸ್ತಾರೆ. ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ಪ್ರಾಬ್ಲಮ್ ಬಗ್ಗೆ ಜನರ ಹತ್ರ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಸರ್, ಜೈಲು ಅಂದರೆ ಹೆಂಗಿರ್ಬೇಕು ಸರ್? ಕಾನೂನು ಮೇಲೆ ಎಲ್ಲ ಒಂದೇ ಇರಬೇಕು. ಒಂದು ಬದಲಾವಣೆ ಬೇಡವೇ? ಬೇಕು ಅಂತ ಅಲ್ಲಿ ಹೋಗಿರೋದಿಲ್ಲ. ಈಗ ಯಾರು ಅಲ್ಲಿ ಗೊತ್ತಿರೋರೆ ಒಂದು ನಿಮಿಷ ಪಾಪ ಅಂದವ್ರೆ, ಅಲ್ಲಿ ಚೇರ್ ಹಾಕಿರೋದು, ಟೀ ಕೊಡೋದು, ಅದು ಯಾರೋ ಏನೋ ಮಾಡಿರ್ತಾರೆ. ಜೈಲಲ್ಲಿ VIP ಟ್ರೀಟ್ಮೆಂಟ್ ಸಿಗೋದು ಸರಿನಾ? ಅಲ್ಲಿ ವಸತಿ ಇರೋದ್ರಿಂದ ತಾನೇ ಅವ್ರು ಮಾಡ್ತಾರೆ. ಕಳಿಸಿದ ನಾನು ಅಶ್ಲೀಲ ಮೆಸೇಜ್ ಅವನಿಗೆ. ಇವನೇ ಹೇಳ್ಬೋದಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ, ಪೊಲೀಸ್ ನಾವು ಹೇಳ್ತೀವಿ. ರಾಜಕಾರಣಿಗಳಾದರೆ ಫ್ಯಾನಿಂದ ಹಿಡಿದು, ಫೋನಿಂದ ಹಿಡಿದು, AC ರೂಮುಗಳಿಂದ ಹಿಡಿದು ಅವ್ರಿಗೆಲ್ಲ ಮಾಡೋವಾಗ ಇವ್ನಿಗೆ ಯಾಕೆ ಬೈಲ್ ಕೊಡಬಾರ್ದು? ಅವ್ರು ಮಾಡಿದ ಮಿಸ್ಟೇಕೆ, ಇವ್ರು ಮಾಡಿದ ಮಿಸ್ಟೇಕೆ. ಯಾರ ಬಗ್ಗೆನೋ ಮಾಡಕ್ಕೆ ಹೋಗಿ ಅವ್ರು ಸಿಕ್ಕಾಕೊಂಡ್ರು. ನಿಮ್ಮ ಬಾಸ್ ಏನಂತೀರಾ? ಸರಿ ಅನ್ಸುತ್ತೆ, ತಪ್ಪು ಅನ್ಸುತ್ತೆ? ಸರ್, ಅವ್ರು ಮಾಡಿದ ಸರಿನೇ ಆಯ್ತು, ಏನು ತಪ್ಪೇನಿಲ್ಲ. ಏನೋ ಎದುರಿಸೋಣ ಅಂತ ಹೋದ್ರು ಏನೋ ಆಯ್ತು. ಬಟ್ ಅಭಿಮಾನಿಗಳು ವಹಿಸ್ಕೋತಾರಲ್ಲ, ಏನಂತೀರಾ? ನಮ್ಮ ಬಾಸ್ ಮಾಡಿದ್ದೆ ಸರಿ ಅಂತಾರಲ್ಲ. ನಾನು ತಪ್ಪು ಮಾಡಿದ್ರೆ ನಮ್ಮ ತಾಯಿನೂ ಸಹ ವಹಿಸ್ಕೊತಾಳೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತಾರೆ. ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ಪ್ರಾಬ್ಲಮ್ ಬಗ್ಗೆ ಜನರ ಹತ್ರ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದಪ್ಪ ಅದು ಪ್ರಾಬ್ಲಮ್ ಅಂತೀರಾ? ಇದ್ಯಾವುದು ಸಾಮಾನ್ಯವಾದ ಪ್ರಾಬ್ಲಮ್ ಅಲ್ಲ ರೀ. ನಟ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಐಷಾರಾಮಿ ಜೀವನ. ಜೈಲು ಅಂದರೆ ಬದಲಾಗಬೇಕು, ಆದರೆ ಅಲ್ಲಿ ಎಲ್ಲವೂ ಸಿಗುತ್ತೆ. ಅವ್ಯವಸ್ಥೆಯ ಆಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಕೈದಿಗಳನ್ನು ಬದಲಾಯಿಸಿ ಅಂತಂದರೆ ಇನ್ನೂ ಪ್ರಾಬ್ಲಮ್ಗೆ ಸಿಕ್ಕಾಕ್ತಿದ್ದಾರೆ. ಬನ್ನಿ, ದರ್ಶನ್ ಕುರಿತಾಗಿ, ಜೊತೆಗೆ ಪರಪ್ಪನ ಅಗ್ರಹಾರದ ಅವ್ಯವಸ್ಥೆ ಅಲ್ಲ ಅತಿಯಾದ ವ್ಯವಸ್ಥೆ ಕೊಡ್ತಾ ಇರೋದ್ರ ಬಗ್ಗೆ ಜನರ ಹತ್ರನೇ ಕೇಳೋಣ. ನಮಸ್ಕಾರ. ಏನು ನಿಮ್ಮ ಹೆಸರು? ಶಿವಪ್ರಸಾದ್. ಯಾವರು? ನಮ್ದ ಬೆಂಗಳೂರು. ಹೇಳಿ, ಈಗ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ನಟ, ಇಡೀ ದೇಶಕ್ಕೆ ಗೊತ್ತು ಅಲ್ವಾ? ಆದರೆ ಅವ್ರು ಮಾಡಿದ್ದು ಸರಿ ಅಂತ ಅನ್ಸುತ್ತಾ? ಸರಿ ಅನ್ನೋದು ಫಸ್ಟ್ ಪ್ರೂಫ್ ಏನಿದೆ, ಅವ್ನು ಮಾಡಿದಾನೆ ಅಂತ ಏನಾದರೂ ಪ್ರೂಫ್ ಇದೆಯಾ? ಇಲ್ಲ. ಇನ್ನೊಂದು ಸಾಕ್ಷ್ಯಗಳು ಕಲೆ ಹಾಕಿದಾರಂತಲ್ಲ ಸರ್. 100 ಜನ 100 ಹೇಳ್ಬೋದು ಸರ್. ನಿಮ್ಮ ಮೇಲೆ ನನಗೆ ಆಗದಿರೋವಾಗ ನಾನು 100 ಹೇಳ್ತೀನಿ, ಹಂಗೆ ಅಷ್ಟೇ. ಆದ್ರೆ ಆಗದಿರೋರು ಹೇಳಿದಾರೆ ಅಲ್ಲ. ಈಗ ಆಗೋನು ಯಾವನು ಊಟ ತಿಂದಿರೋನು ಯಾವನು ತಿನ್ನಲ್ಲ ಅಂತ ಹೇಳಲ್ಲ. ಓಕೆ, ಇದು ಒಂದು ಪಾರ್ಟು, ಇದು ನಿಮ್ಮ ಅಭಿಪ್ರಾಯ. ಇನ್ನೊಂದು ಪಾರ್ಟು, ಓಕೆ, ಏನೋ ಆರೋಪಿಯಾಗಿ ಅವ್ರು ಜೈಲಲ್ಲಿದ್ದಾರೆ, ಆದರೆ ಅಲ್ಲಿರೋ ಸಂದರ್ಭದಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಕೊಟ್ಟಿದ್ದು ನಿಮಗೆ ಸರಿ ಅನ್ಸುತ್ತಾ? ಅದಾದರೂ ಪ್ರೂಫ್ ಸಿಗ್ತಲ್ಲ? ಕೊಡಲೇಬೇಕು. ಯಾಕಂದರೆ ರಾಜಕಾರಣಿಗಳು ಕೊಡೋವಾಗ ಇವನೊಬ್ಬ ಆ್ಯಕ್ಟರ್ ಅಲ್ವಾ? ಮತ್ತು ಜೈಲು ಅಂತಿರೋದೇನಕ್ಕೆ ಅದು? ಅದು ಜೈಲು ಅಂತ ಏನಾದ್ರೆ ರಾಜಕಾರಣಿಗಳಿಗೆ ಯಾಕೆ ಕೊಡ್ತಾರೆ ಹಂಗಂತೀರಾ? ಹಾಂ, ಜೈಲು ಅಂತಿರೋದು ಯಾಕಲ್ಲ ಸ್ವಾಮಿ? ರಾಜಕಾರಣಿಗಳಾದರೆ ಫ್ಯಾನಿಂದ ಹಿಡಿದು, ಫೋನಿಂದ ಹಿಡಿದು, AC ರೂಮುಗಳಿಂದ ಹಿಡಿದು, ಫ್ರಿಜ್ಜಿಂದ ಹಿಡಿದು ಎಲ್ಲ ಕೊಡ್ತಾರಾ? ಹೌದು. ಇವರು ಸುಮ್ಮನೆ ಬಾಟಾವಣೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ಈಗ ಅವ್ನು ಮಾಡಿದಾನೆ, ಪ್ರೂಫ್ ಆಯ್ತಾ? ಅವನು ಏನೇನು ಮಾಡಿದಾನೆ ಎಲ್ಲ ಬಳ್ಳಾರಿ ಜೈಲಿಗೆ ತಗೊಂಡೋಗಿ ಶಿಫ್ಟ್ ಮಾಡಿಬಿಟ್ರು. ಕಿತ್ಕೋ, ಎಲ್ಲ ಕಿತ್ಕೋ. ಈಗ ಮಾಡಿದಾನೆ, ಪ್ರೂಫ್ ಆಯ್ತಲ್ಲ, ಕಿತ್ಕೋ. ಕೆಪಾಸಿಟಿ ಇದ್ರೆ ಕಿತ್ಕೊಳ್ಳೋಕ್ಕಾಗಲ್ವಲ್ಲ. ಈಗ ನೀವು ಹಿಂಗಿಲ್ಲಿಂತ ಆಂಧ್ರದಲ್ಲಿ ಅವ್ನು ಎಷ್ಟು ಮಾಡ್ದೆ, ಎಷ್ಟು ತಿಂದ, ಏನು ಮಾಡ್ತಾ ಇದ್ದಾರೆ ಅವ್ನು ಆರಾಮಾಗಿ ಓಡಾಡ್ಕೊಂಡಿಲ್ವಾ? 10 ವರ್ಷದಿಂದ ಬೈಲಲ್ಲೇ ಇದ್ದಾನೆ. ಬೈಲಲ್ಲಿದ್ದು ಮುಖ್ಯಮಂತ್ರಿ ಆಗಿ ಕೂತ್ಕೊಂಡ. ಏನೇನು ಮಾತಾಡಿದ್ರು, ಯಾರೇನು ಮಾತಾಡಿದ್ರು? ಈಗ ಶಿವಪ್ರಸಾದ್ ಅವ್ರು ಸಖತ್ತಾಗಿ ಬುಲೆಟ್ ಬಿಡ್ತಾವ್ರೆ, ಬೆಂಕಿ. ಬರ್ಲಿ ಬಂದು ಯಲಹಂಕದಲ್ಲೇ ಇದ್ದಾನೆ. ಏನು ಮಾಡ್ತಾ ಇದ್ದಾರೆ? ಯಾರು ಅಂತ ಹೆಸರು ಹೇಳ್ಬೇಕು ನೀವು? ಯಾರು? ಜಗನ್ಮೋಹನ್ ರೆಡ್ಡಿ. ಇನ್ನೇನು ಹೇಳ್ಬೇಕು? ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬಂದು ಮಾರಣ್ಣ ಅಂತ ಹೇಳಿ ಸರ್. ಮಾರಣ್ಣ ಅಂತ ಸರ್. ಮಾರಣ್ಣ ಅವರೇ, ಜೈಲು ಅಂದರೆ ಹೆಂಗಿರಬೇಕು?
ಸರ್ ಜೈಲು ಅಂತಂದರೆ ಎಲ್ಲರಿಗೂ ಒಂದೇ ಥರ ಆಗಿರ್ಬೇಕು ಸರ್. ಅದು ರಾಜಕಾರಣಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಒಂದೇ ಥರ ಸಮನಾಗಿ ನೋಡ್ಕೋಬೇಕು ಸರ್. ಇದು ಇವ್ರು ಹೆಚ್ಚು ಅವ್ರಿಗೆ ಹೆಚ್ಚು ಇದೆಚ್ಚು ಅಂತಂದಲ್ಲ. ಅದಕ್ಕೆ ಕಾನೂನು ಪ್ರಕಾರವಾಗಿ ಅಲ್ಲಿನ ಒಂದು ಅಧಿಕಾರಿಗಳು ಕೂಡ ಅದಕ್ಕೆ ಗಮನ ಹರಿಸ್ಬೇಕು. ಯಾರೇ ಮಿಸ್ಟೇಕ್ ಮಾಡಿದ್ರು ಕೂಡ ಒಬ್ಬ ಮಿಸ್ಟೇಕ್ ಮಾಡೋದಕ್ಕೆ ನೋಡಿ ಇಷ್ಟೊಂದೆಲ್ಲನ ರಾದಂತ ಆಗ್ತಾ ಇರ್ತೈತೆ. ನೋಡಿ, ಕೇವಲ ದರ್ಶನ್ ವಿಚಾರಕ್ಕೆ ಅಂತ ಮಾತ್ರ ಅಲ್ಲ, ಇದು ಬರೀ ಉದಾಹರಣೆ ಅಷ್ಟೇ. ಇಡೀ ಜೈಲೊಳಗಡೆ ಕೊಂಪೆ ಆಗೋಗಿದೆಯಂತೆ, ಭ್ರಷ್ಟಾಚಾರದ ಕೊಂಪೆ, ದುಡ್ಡು ಎಲ್ಲ ದುಡ್ಡಲ್ಲಿ ನಡೆಯುತ್ತಂತೆ. ಅಂದ್ರೆ ಏನು ಹಂಗಾರೆ ಏನು ಕಲಿತಾ ಇರೋದೇನು ಒಳಗಡೆ, ಪಾಠ ಕಲಿತಾ ಇರೋದೇನು ಒಳಗಡೆ ಶಿಕ್ಷಾರ್ಥಿಗಳು? ಸರ್ ಅವ್ರಿಗೆ ಇದು ಅಲ್ಲಿ ಕೈದಿಗಳಿಗೂ ಅಲ್ಲಿ ಹೋಗ್ತಕ್ಕಂಥ ಅವ್ರದ್ದು ಮಿಸ್ಟೇಕ್ ಇಲ್ಲ ಸರ್. ಅಲ್ಲಿ ಏನು ಅವ್ರನ್ನ ನೋಡ್ಕೊಳ್ತಾ ಇದ್ದಾರಲ್ಲ, ಅವರು ಮೇನ್ ಇಂಪಾರ್ಟೆಂಟ್ ಸರ್. ಅವರು ಯಾಕಂದರೆ ಅವ್ರಿಗೆ ಅದು ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿ, ಈಗ ಮನೆಯಲ್ಲಿ ತಂದೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋದಾಗ ಏನಾಗ್ತೈತೆ, ಮಕ್ಕಳು ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅಲ್ಲಿ ತಂದೆ ತಾಯಿಗಳು ಯಾರು, ಜೈಲು ಅಧಿಕಾರಿಗಳು ಮತ್ತು ದೊಡ್ಡವರು, ಅವರು ಕೂಡ ಅವ್ರನ್ನ ಕರೆಕ್ಟಾಗಿ ಅವ್ರವರು ಕರ್ತವ್ಯ ಪ್ರಕಾರ ನೋಡ್ಕೊಂಡು ಹೋದರೆ ಅಲ್ಲಿ ಯಾವುದು ಮಿಸ್ಟೇಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲೇನೋ ಚಿಕ್ಕ ಮಿಸ್ಟೇಕ್ ಆಗಿರೋದ್ರಿಂದ ಏನಾಗ್ತೈತೆ, ನೀವೆಲ್ಲನ ಏನಾಗ್ತೈತೆ ಒಂದನ್ನ 2 ಅಂದ್ಕೊಂತಾರೆ, 2ನ್ನ 3 ಅಂದ್ಕೊಳ್ತಾರೆ. ಆ ಥರ ಆಗಿ ಏನಾಗ್ತೈತೆ, ಒಬ್ಬರು ಈಗ ದರ್ಶನ್ ಮಿಸ್ಟೇಕ್ ಮಾಡಿದಾನೆ, ಅದಕ್ಕೆ ಏನಾಯಿತು, ಅದಕ್ಕೆ ಒಂದು ಸಜೆಷನ್ನ ಕೊಟ್ಬಿಟ್ಟು ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡೋದು ತಪ್ಪು ಸರ್. ಯಾಕಂದರೆ ಅವ್ನು ದರ್ಶನ್ದು ತಪ್ಪಲ್ಲ, ಅಲ್ಲಿ ಅಧಿಕಾರಿಗಳು ತಪ್ಪು. ದರ್ಶನ್ದು ತಪ್ಪು ಅಂತ ಇಲ್ಲಿ ಯಾರೂ ಮಾತಾಡ್ತಿಲ್ಲ. ದರ್ಶನ್ ತಪ್ಪು ಅಂತ ಯಾರು ಮಾತಾಡ್ತಿಲ್ಲ. ಬಟ್ ದರ್ಶನ್ ರೌಡಿ ಶೀಟರ್ ಜೊತೆ ಕೂತಿದ್ದು ಸರಿ ಅಂತ ಅನ್ಸುತ್ತೆ ನಿಮಗೆ? ಬಟ್ ಇವರು ಬೇಕು ಅಂತ ಅಲ್ಲಿ ಹೋಗಿರೋದಿಲ್ಲ. ಬಟ್ ಏನೋ ಇದು ಯಾರನ್ನ ಮೀಟ್ ಮಾಡಿ ಒಳಗಡೆ ಹೋಗೋ ಅಂತ ಮೂಮೆಂಟಲ್ಲಿ ಈಗ ಯಾರೋ ಅಲ್ಲಿ ಗೊತ್ತಿರೋರೆ ಒಂದು ನಿಮಿಷ ಬಾಪ ಅಂದವ್ರೆ. ಬಾ ಅಂದ ತಕ್ಷಣ ಏನಾಗಿದೆ ಗೊತ್ತಾ, ಅಲ್ಲಿ ಏನಾಗಿದೆ, ಇದು ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಚೇರ್ ಹಾಕಿರೋದು, ಟೀ ಕೊಡೋದು, ಅದು ಯಾರೋ ಏನೋ ಮಾಡಿರ್ತಾರೆ. ಅದನ್ನು ಇದು ಸರಿ ಅನ್ಸಿರೋದು, ಇದು ಹಿಂಗೆ ಆಗುತ್ತೆ ಅಂತ ಯಾರಿಗೂ ಅನುಭವ ಆಗಿದೆ. ಆಮೇಲೆ ಇನ್ನೊಂದು ನೋಡಿ, ದರ್ಶನ್ಗೆ ಭಾಳ ಅನುಭವ ಇದೆ. ಎಲ್ಲ ಜೊತೆಲಿದ್ದವರೇ ಗೂಟ ಹೊಡೆದಿರೋ ಜಾಸ್ತಿ ಅನ್ನೋ ಒಂದು ಮಾತುಗಳನ್ನ ನಾವು ಕೇಳಿದೀವಿ. ಹಿಂಗಿದ್ದಾಗ ಅದಲ್ದಲ್ಲಿ ಈ ರೀತಿಯಾದ ಒಂದು ಪ್ರಕರಣ ಹೊತ್ತು ಅವ್ರು ಜೈಲಿಗೆ ಹೋಗ್ತಾರೆ. ಮೈಯೆಲ್ಲ ಕಣ್ಣಾಗಿರ್ಬೇಕಲ್ವೇ? 100% ಇದರೊಂದು ಸರ್. ಇದರಲ್ಲಿ ಒಂದು ಮಾತು ಹೇಳ್ತೀನಿ, ಯಾಕಂದ್ರೆ ದರ್ಶನ್ ಮಿಸ್ಟೇಕ್ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು. ಬಟ್ ಅವರು ಒಳಗಡೆ ಹೋಗಾದ್ಮೇಲೆ ನೆಕ್ಸ್ಟ್ ನಾನು ಈ ಥರ ಹಿಂಗೆ ಮಿಸ್ಟೇಕ್ ಮಾಡಿದ್ದೀನಿ, ಈ ಥರ ನೆಕ್ಸ್ಟ್ ಆ ಥರ ಮಿಸ್ಟೇಕ್ ಆಗಬಾರ್ದು, ಮನಸ್ತಾಪ ಆಗಿದೆ, ಏನೋ ಸಾರಿ ತಪ್ಪಾಗಿದೆ, ಆಗೋಗಿದೆ ಅಂತಬಿಟ್ಟು ಒಳ್ಳೆ ತಂದಲ್ಲಿ ಇದ್ದುಬಿಟ್ಟು ಒಂದು ಒಳ್ಳೆ ತಂದಲ್ಲೇ ಇದು ಮಾಡ್ಕೊಂಡು ಆಗಿದ್ರೆ ಇದು ಒಂಥರ ಮಿಸ್ಟೇಕ್ ಆಗಿದೆ ಸರ್. ಇನ್ನು ಮುಂದೆ ಹೆಂಗಿರ್ಬೇಕು ಅಂತೀರಾ ಸರ್? ಏನೇ ಆಗಲಿ ನೆಕ್ಸ್ಟು ಎಷ್ಟೇ ಹಣ ಇದ್ರೂ ಕೂಡ ಎಲೆಮರಲ್ಲಿ ಕಾಯ್ದಂಗೆ ಇರ್ಬೇಕು ಸರ್. ಒಟ್ಟು ಒಬ್ಬರಿಗೆ ಒಳ್ಳೆತನ ಮಾಡಿರೋದು ಒಳ್ಳೆ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಏನೋ ಒಂದು ಮಿಸ್ಟೇಕ್ ಆಗೋ ಥರ ಆಗಿದೆ, ನೆಕ್ಸ್ಟ್ ಆ ಥರ ಆಗ್ದಂಗೆ ನೋಡ್ಕೊಂಡು ಹೋಗ್ಬೇಕು ಸರ್. ಓಕೆ ಸರ್, ಸೂಪರ್, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ.